ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवति उत्तमे श्लोके भक्तिर्भवति नैष्टिकी। मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनि पुनामने। नमस्ते सारस्वती दिव्य गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। ಒಂದು ಅಧ್ಯಾಯ 5 ಶ್ಲೋಕ 3. ಜಿಜ್ಞಾಸಿತಂ ಸುಸಂಪನ್ನಂ ಅಪೀತೆ ಮಹದದ್ಭುತಂ कृतवान् भारतं यस्त्वं सर्वार्थ परिब्रह्मितम्. ನಿಮ್ಮ ಎಲ್ಲ ಜಿಜ್ಞಾಸೆ ಆ, ಪೂರ್ಣವಾಗಿತ್ತು ಅಂದ್ರೆ ಎಲ್ಲಾ ತರ ಪ್ರಶ್ನೆಗಳನ್ನು ಕೇಳಿದಿರಿ. ಮತ್ತೆ ನಿಮ್ಮ ಅಧ್ಯಯನವೂ ಕೂಡ ಎಲ್ಲ ಪರಿಪೂರ್ಣವಾದವು. ಆ ಮತ್ತೆ ನೀವು ಆ ಈ ಅದ್ಭುತವಾದ ಮಹಾಭಾರತ ಎಂಬ ಕೃತಿಯನ್ನ ಕೂಡ ಮಾಡಿರೋದ್ರಲ್ಲಿ ಏನು ಸಂದೇಹ ಇಲ್ಲ. ಮತ್ತೆ ಈ ಮಹಾಭಾರತ ಎಲ್ಲ ವೈದಿಕ ಜ್ಞಾನವನ್ನ ಎಲ್ಲ ರೀತಿಯಲ್ಲೂ ವಿವರಿಸಿದೆ. ಇದು ಈ ಶ್ಲೋಕದ ಅನುವಾದ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಜಿಜ್ಞಾಸೆ ಪರಿಪೂರ್ಣವಾಗಿದೆ, ನಿಮ್ಮ ಅಧ್ಯಯನ ಪರಿಪೂರ್ಣವಾಗಿದೆ, ಮತ್ತೆ ನೀವು ಅದ್ಭುತವಾದ ಮಹಾಭಾರತವನ್ನು ಬರ್ತಿದ್ದೀರಾ. ನಾರದ್ರು ಹೇಳ್ತಾ ಇದಾರೆ ಅಂದ್ರೆ ನಿಮಗೆ ನಿಮ್ಮಲ್ಲಿ ಈ ಜ್ಞಾನದ ದೃಷ್ಟಿಯಿಂದ ಯಾವ ಕೊರತೆ ಇಲ್ಲ. ಗೋಪಾದ್ರ ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ, ಆ ವ್ಯಾಸದೇವರ ಖಿನ್ನ ಮನಸ್ಕರಾಗಿದ್ದಕ್ಕೆ ಆ ಜ್ಞಾನದ ಅಭಾವ ಕಾರಣ ಅಲ್ಲ. ಆ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ಅವರು ವೈದಿಕ ಶಾಸ್ತ್ರಗಳ ಬಗ್ಗೆ ಸಾಕಷ್ಟು ಜಿಜ್ಞಾಸೆಯನ್ನ ಮಾಡಿದ್ದಾರೆ. ಮತ್ತೆ ಪರಿಣಾಮವಾಗಿ ಮಹಾಭಾರತ ವನ್ನ ರಚಿಸಿದ್ರು. ಅದು ವೇದಗಳ ಸಂಪೂರ್ಣ ವಿವರಣೆಯನ್ನ ಹೊಂದಿರುವಂತಹ ಒಂದು ಕೃತಿ. ಹಾಗಾಗಿ ಜ್ಞಾನದ ದೃಷ್ಟಿಯಿಂದ ಯಾವ ಅಭಾವ ಇರಲಿಲ್ಲ. ಆದ್ರೂ ಅವರು ಖಿನ್ನ ಮನಸ್ಕರಾಗಿದ್ರು. ಹಾಗಾಗಿ ನಾರದ್ರು ಕೇಳ್ತಾ ಇದ್ದಾರೆ, ನೀವು ಇವೆಲ್ಲ ಮಾಡಿದೀರಾ. ಶ್ಲೋಕ 4. ಜಿಜ್ಞಾಸಿತಂ ಅಧೀತಂ ಚ ಬ್ರಹ್ಮ ಯತ್ತತ್ ಸನಾತನಂ ತಥಾಪಿ ಶೋಚಸ್ಯಾತ್ಮಾನಂ ಅಕೃತಾರ್ಥ ಇವ ಪ್ರಭೋ. ಮತ್ತೆ ನೀವು ನಿರಾಕಾರ ಬ್ರಹ್ಮನ್ ವಿಚಾರವನ್ನ ಸಾಕಷ್ಟು ಸಂಪೂರ್ಣವಾಗಿ ಅದನ್ನ ನೀವು ವರ್ಣಿಸಿದ್ದೀರಾ. ಹೀಗಿದ್ರು ನೀವು ಏನನ್ನು ಮಾಡಿಲ್ಲ, ಅನ್ನೋ ರೀತಿಯಲ್ಲಿ ನೀವು ಯಾಕೆ ಖಿನ್ನ ಮನಸ್ಕರಾಗಿದ್ದೀರಾ? ಸೊ ನೀವು ನಿಮ್ಮ ಜಿಜ್ಞಾಸೆಗಳು ಪೂರ್ಣವಾಗಿದ್ದು, ನಿಮ್ಮ ನೀವು ಮಹಾಭಾರತ ಕೃತಿಯನ್ನ ಬರ್ದಿದ್ರಿ, ಅಲ್ಲದೆ ಅಧ್ಯಯನವೂ ಕೂಡ ಪರಿಪೂರ್ಣವಾಗಿತ್ತು. ಮಹಾಭಾರತ ಕೃತಿಯನ್ನ ಬರ್ದಿದ್ದೀರಾ, ಜೊತೆಗೆ ನಿರಾಕಾರ ಬ್ರಹ್ಮನ್ನ ವಿಷಯವಾಗಿ ಸಾಕಷ್ಟು ನೀವು ಚರ್ಚೆ ಮಾಡಿದ್ದೀರಾ. ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಏನು ಮಾಡಿಲ್ಲ ಅಂತ ಯಾಕೆ ಖಿನ್ನ ಮನಸ್ಕರಾಗಿದ್ದೀರಾ ನನ್ನ ಪ್ರಿಯ ಪ್ರಭುಗಳೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾರದರು ತಮ್ಮ ಶಿಷ್ಯರಿಗೆ. ಯಾವುದು ಇದು? ಯಾವ ಕೃತಿಯಲ್ಲಿ ಅವರು ನಿರಾಕಾರ ಬ್ರಹ್ಮನ್ ವಿಷಯವಾಗಿ ಬರೆದಿದ್ದಾರೆ? ವೇದಾಂತ ಸೂತ್ರ, ಬ್ರಹ್ಮಸೂತ್ರ. ವೇದಾಂತ ಅಂದ್ರೆ ವೇದಗಳ ಅಂತ ಸೂತ್ರದ ರೂಪದಲ್ಲಿದೆ. ಅದನ್ನು ಕೂಡ ವ್ಯಾಸದೇವರೇ ಬರೆದಿದ್ರು. ಅದರಲ್ಲಿ ನಿರಾಕಾರ ಬ್ರಹ್ಮನ್ ಬಗ್ಗೆ ಸಂಪೂರ್ಣ ಚರ್ಚೆ ಇದೆ. ಮತ್ತೆ ಇದು ಎಲ್ಲಕ್ಕಿಂತ ಅತ್ಯುತ್ಕೃಷ್ಟವಾದ ಒಂದು ತಾತ್ವಿಕ ನಿರೂಪಣೆ ಅಂತ ಸ್ವೀಕೃತವಾಗಿದೆ. ಮತ್ತೆ ಇದು ಈ ಶಾಶ್ವತತೆಯ ಬಗ್ಗೆ
ಚರ್ಚೆ ಇದೆ ಇದರಲ್ಲಿ. ಮತ್ತೆ ಬಹಳ ಪಂಡಿತರಿಗೆ ಯೋಗ್ಯವಾಗಿರುವಂತಹ ಕೃತಿ ಅದು. ಹ್ಮ್. ಅಂದ್ರೆ ಅಂತಹ ಅಲೌಕಿಕ ಪಾಂಡಿತ್ಯವನ್ನ ಹೊಂದಿದ್ದವರು ವ್ಯಾಸದೇವರು. ಹಾಗಾಗಿ ಅವರು ಶೋಕವನ್ನ ಪಡೋದಕ್ಕೆ ಕಾರಣವೇನು? ಶ್ಲೋಕ 5. ವ್ಯಾಸೋವಾಚ ಅಸ್ತ್ಯೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮ ಭಾವಾತ್ಮಭೂತಂ. ಅನುವಾದ. ಶ್ರೀಲ ವ್ಯಾಸದೇವರು ಹೇಳ್ತಾರೆ, ಉತ್ತರ ಕೊಡ್ತಾ ಇದ್ದಾರೆ, ನೀವು ಹೇಳಿದ್ದೆಲ್ಲವೂ ಪರಿಪೂರ್ಣವಾಗಿ ಸರಿಯಾಗಿದೆ. ಇದೆಲ್ಲದರ ಹೊರತಾಗಿಯೂ ನಾನು ಶಾಂತಚಿತ್ತನಾಗಿಲ್ಲ. ಹಾಗಾಗಿ ನಾನು ಯಾಕೆ ಅತೃಪ್ತನಾಗಿದ್ದೀನಿ, ಅದರ ಮೂಲ ಕಾರಣ ಏನು ಅಂತ ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಬ್ರಹ್ಮ ಬ್ರಹ್ಮ ಸ್ವಯಂಭೂ, ಅಂದ್ರೆ ಭೌತಿಕ ತಂದೆ ತಾಯಿ ಇಲ್ಲದೆ ಜನ್ಮ ಪಡ್ಕೊಂಡಿದ್ದವರು. ಅಂತಹ ಅವರ ಮಗ ಆಗಿ ನೀವು ಅಸೀಮ ಜ್ಞಾನವನ್ನು ಹೊಂದಿದ್ದೀರಾ. ಹಾಗಾಗಿ ನನ್ನ ಮನಸ್ಸಿನ ಖಿನ್ನತೆಗೆ ಕಾರಣವೂ ಕೂಡ ನಿಮಗೆ ಗೊತ್ತಿರಬೇಕು ಅಂತ ವ್ಯಾಸದೇವರು ತಮ್ಮ ಗುರುಗಳಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾವಾರ್ಥ: ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ತಮ್ಮ ದೇಹ ಮತ್ತೆ ಮನಸ್ಸು ಅಂತ ಗುರುತಿಸ್ಕೊಳ್ಳೋದ್ರೆ ಎಲ್ಲರೂ ಮುಳುಗೋಗ್ಬಿಟ್ಟಿದ್ದಾರೆ. ಅಂದ್ರೆ ನಾನು ದೇಹ, ನಾನು ಮನಸ್ಸು ಅಂತಾನೆ ಜೀವನ ಮಾಡ್ತಾ ಇದ್ದಾರೆ ಎಲ್ಲರೂ. ಆ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿರೋ ಎಲ್ಲಾ ಜ್ಞಾನವೂ ಕೂಡ ದೇಹ ಮತ್ತೆ ಮನಸ್ಸಿಗೆ ಸಂಬಂಧಿತವಾಗಿದೆ. ಮತ್ತೆ ಅದೇ ಎಲ್ಲಾ ದುಃಖಗಳಿಗೆ ಕಾರಣ. ಅಂದ್ರೆ ಎಲ್ಲರೂ ತಾವು ದೇಹ ಮನಸ್ಸು ಅಂತ ಜೀವನ ಮಾಡ್ತಾ ಇರೋದು, ಮತ್ತೆ ಇವಾಗ ಈ ಭೌತಿಕ ಜಗತ್ತಿನಲ್ಲಿರೋ ಎಲ್ಲಾ ಜ್ಞಾನವು ಇದಕ್ಕೆ ಸಂಬಂಧಿತವಾಗಿರೋದ್ರಿಂದ ಅದೇ ಎಲ್ಲಾ ಖಿನ್ನತೆಗೆ ಕಾರಣ. ಆದ್ರೆ ಸಾಮಾನ್ಯವಾಗಿ ಜನರು ಇದನ್ನ ಕಂಡುಕೊಳ್ಳಕ್ ಆಗೋದಿಲ್ಲ. ದೊಡ್ಡ ದೊಡ್ಡ ಪಂಡಿತರಾಗಿರ್ಬೋದು, ಅವರು ಭೌತಿಕ ಜ್ಞಾನದಲ್ಲಿ ದೊಡ್ಡ ಪಂಡಿತರಾಗಿದ್ರು, ಅವ್ರಿಗೆ ಭೌತಿಕ ಜಗತ್ತಿನಲ್ಲಿ ದುಃಖಕ್ಕೆ ಕಾರಣ ಏನು ಅನ್ನೋದು ಅವ್ರು ಕಂಡುಕೊಳ್ಳಕ್ ಆಗೋದಿಲ್ಲ. ಹಾಗಾಗಿ ನಾರದರಂತಹ ವ್ಯಕ್ತಿಗಳ ಹತ್ರ ಹೋಗ್ಬೇಕು, ಈ ಎಲ್ಲಾ ಖಿನ್ನತೆಗೆ ಮೂಲ ಕಾರಣ ಏನು ಅಂತ ತಿಳ್ಕೊಳಕ್ಕೆ. ನಾರದರನ್ನ ಯಾಕೆ ಸಮೀಪಿಸಬೇಕು ಅನ್ನೋದನ್ನ ಈಗ ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಶ್ಲೋಕ 6. ಸವೈ ಭವಾನ್ ವೇದ ಸಮಸ್ತ ಗುಹ್ಯಂ ಉಪಾಸಿತೋ ಯತ್ ಪುರುಷ ಪುರಾಣ ಪರಾವರೇಶೋ ಮನಸೈವ ವಿಶ್ವಂ ಸುಜತ್ಯವತ್ಯತ್ತಿ ಗುಣೈರ ಸಂಗಃ. ನನ್ನ ಪ್ರಭು, ಯಾವುದು ಎಲ್ಲ ರಹಸ್ಯಕರವಾಗಿದೆಯೋ, ರಹಸ್ಯಮಯವಾಗಿದೆಯೋ ಅದು ನಿಮಗೆ ತಿಳಿದಿದೆ. ಯಾಕಂದ್ರೆ ನೀವು ಈ ಭೌತಿಕ ಜಗತ್ತಿನ ಸೃಷ್ಟಿಕರ್ತ ಮತ್ತು ಪಾಲನಕರ್ತ ಮತ್ತು ನಾಶವನ್ನ ಮಾಡೋವನ್ನ ನೀವು ಆರಾಧಿಸ್ತಾ ಇದ್ದೀರ, ಅಂದ್ರೆ ಭಗವಂತನ. ಮತ್ತೆ ಅವನು ಈ ಆಧ್ಯಾತ್ಮಿಕ ಜಗತ್ತಿನ ಪಾಲಕ, ಮೂಲ ದೇವೋತ್ತಮ ಪರಮ ಪುರುಷ. ಮತ್ತೆ ಈ ಭೌತಿಕ ಪ್ರಕೃತಿಯ ತ್ರಿಗುಣಗಳಿಗೆ ಅತೀತನಾಗಿರೋ ಅವನು. ಯಾಕೆ ನಿಮ್ಗೆಲ್ಲ ಗೊತ್ತು? ಇದು ಅನುವಾದದಲ್ಲಿ ಯಾಕೆ ನಿಮ್ಗೆಲ್ಲ ಗೊತ್ತು? ಯಾಕಂದ್ರೆ ನೀವು ಭಗವಂತನ ಆರಾಧಕರು. ಸರಳವಾಗಿ ಭಗವಂತನ ಗುಣಗಾನ, ಅವನು ಈ ಭೌತಿಕ ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ, ಲಯಕರ್ತ, ಆಧ್ಯಾತ್ಮಿಕ ಜಗತ್ತನ್ನ ಪಾಲನೆ ಮಾಡೋವನು, 3 ಗುಣಗಳನ್ನ ಮೀರಿರೋವನು. ಆ ದೇವೋತ್ತಮ ಪರಮ ಪುರುಷನನ್ನ ನೀವು ಆರಾಧಿಸ್ತೀರಾ. ಹಾಗಾಗಿ ಎಲ್ಲಾ ರಹಸ್ಯಮಯವಾದದ್ದು ನಿಮ್ಗೆ ಗೊತ್ತಿರ್ಬೇಕು. ಏನರ್ಥ? ಯಾರು ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಬರೀತಾರೆ, ಯಾರು ಭಗವಂತನ ಸೇವೆಯಲ್ಲಿ 100% ತೊಡಗಿದಾರೋ ಅವರು ಸಕಲ ಜ್ಞಾನಗಳ ಸಂಕೇತ. ಅಂದ್ರೆ ಎಲ್ಲಾ ಜ್ಞಾನ ಅವ್ರ ಹತ್ರ ಇರ್ಬೇಕು. ಎಲ್ಲಾ ಜ್ಞಾನ ಅಂದ್ರೆ ಏನು? ಜಗತ್ತಿನಲ್ಲಿರೋ ಎಲ್ಲಾ ಜ್ಞಾನವೂ ಇರ್ಬೇಕಾಗಿಲ್ಲ, ಎಲ್ಲಾ ಜ್ಞಾನದ ಸಾರ ಖಂಡಿತ ಇದ್ದೇ ಇದೆ ಅವ್ರ ಹತ್ರ. ಮತ್ತೆ ಈ ಅಷ್ಟಸಿದ್ಧಿ ಬಗ್ಗೆ ಹೇಳ್ತಾ ಇದಾರೆ. ಈ ಅಷ್ಟಸಿದ್ಧಿ ಆ ಭಗವಂತನ ಐಶ್ವರ್ಯದ ಒಂದು ಬಹಳ ಚಿಕ್ಕ ಅಲ್ಪ ಭಾಗ ಆಯ್ತು. ಅಷ್ಟಸಿದ್ಧಿ ಮುಖ್ಯವಾದದಲ್ಲ. ಅರೆ ನಾರದರಂತಹ ಭಕ್ತರು ತಮ್ಮ ಆಧ್ಯಾತ್ಮಿಕ ಪರಿಪೂರ್ಣತೆಯಿಂದಾಗಿ ಬಹಳ ಅದ್ಭುತವಾದ ಕಾರ್ಯಗಳನ್ನ ಮಾಡಬಹುದು. ಅಂದ್ರೆ ಈ ಅಷ್ಟಸಿದ್ಧಿ ಎಲ್ಲ ಅವ್ರಿಗೇನು ದೊಡ್ಡ ಮಹಾ ವಿಷಯ ಅಲ್ಲ. ಮತ್ತೆ ನಾರದರು 100% ಪರಿಪೂರ್ಣ ಜೀವಿ. ಅವರು ಭಗವಂತನಿಗೆ ಸಮಾನರಲ್ಲ, ಆದ್ರೂ ಕೂಡ 100% ಪರಿಪೂರ್ಣ ಜೀವಿ. ಮತ್ತೆ ಅವರು ಭಗವಂತನ ಸೇವೆಯಲ್ಲಿ 100% ತೊಡಗಿರೋದ್ರಿಂದ ಅವ್ರಿಗೆ ಸಕಲ ಜ್ಞಾನವೂ ತಿಳಿದಿದೆ. ಹಾಗಾಗಿ ನೀವು ಈ ಪ್ರಶ್ನೆಗೆ ಉತ್ತರ ಕೊಡಬಲ್ಲಿರಿ ಅಂತ ವ್ಯಾಸದೇವರು ತಮ್ಮ ಗುರುಗಳಿಗೆ ಹೇಳ್ತಾ ಇದ್ದಾರೆ. ಶ್ಲೋಕ 7.
ತ್ವಂ ಪರ್ಯಟನ್ ಅರ್ಕೈವ ತ್ರಿಲೋಕೀಂ ಅಂತಶ್ಚರೋ ವಾಯುರಿವಾತ್ಮ ಸಾಕ್ಷಿ ಪರಾವರೇ ಬ್ರಹ್ಮಣಿ ಧರ್ಮತೋ ವೃತೈಃ ಸ್ನಾತಸ್ಯ ಮೇನ್ಯೂನಮಲಂ ವಿಚಕ್ಷ್ವ. ಸೂರ್ಯನಂತೆ ಅನುವಾದ, ಸೂರ್ಯನಂತೆ ನೀವು ಈ ಮೂರು ಲೋಕಗಳಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹೋಗ್ಬೋದು. ಮತ್ತೆ ವಾಯುವಂತೆ ನೀವು ಎಲ್ಲರ ಅಂತರಂಗವನ್ನು ಕೂಡ ಪ್ರವೇಶಿಸಬಹುದು. ನಿಜವಾಗಿಯೂ ನೀವು ಎಲ್ಲಾ ರೀತಿಗಳಲ್ಲಿ ಸರ್ವವ್ಯಾಪಿಯಾದ ಪರಮಾತ್ಮನಂತೆ ಸಶಕ್ತರು. ಹಾಗಾಗಿ ದಯವಿಟ್ಟು ನನ್ನಲ್ಲಿರೋ ಖಿನ್ನತೆಗೆ ಕಾರಣವನ್ನ ನೀವು ಕಂಡಿಡಿದು ನನಗೆ ತಿಳಿಸಿ. ನಾನು ಅಲೌಕಿಕತೆಯಲ್ಲಿ ಬಹಳ ಸಂಪೂರ್ಣವಾಗಿ ಮುಳುಗೋಗಿದ್ದೀನಿ, ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ನಾನು ಖಿನ್ನಮನಸ್ಕನಾಗಿದ್ದೀನಿ. ಇದಕ್ಕೆ ಕಾರಣವನ್ನು ದಯವಿಟ್ಟು ತಿಳಿಸಿ. ಭಾವಾರ್ಥ: ಅಲೌಕಿಕ ಸಾಕ್ಷಾತ್ಕಾರ, ಪುಣ್ಯ ಕಾರ್ಯಗಳು, ಶ್ರೀವಿಗ್ರಹ ಆರಾಧನೆ, ದಾನ, ಕೃಪೆ, ಅಹಿಂಸೆ, ಶಾಸ್ತ್ರಾಧ್ಯಯನ ಎಲ್ಲವೂ ಕೂಡ ಸಹಾಯಕವಾದವು. ಯಾವ್ದಕ್ಕೆ ಸಹಾಯ ಆಗತ್ತೆ? ಭಗವದ್ಧಾಮವನ್ನ ಪಡ್ಕೊಳ್ಳೋಕೆ ಸಹಾಯಕವಾಗುತ್ತೆ. ಅಂದ್ರೆ ಭಗವದ್ಧಾಮಕ್ಕೆ ಪಡ್ಕೊಳಕ್ಕೆ ಇವೆಲ್ಲ ಬೇಕು ಅಂತಲ್ಲ, ಆದ್ರೆ ಇವೆಲ್ಲ ಮಾಡಿದ್ರೆ ವ್ಯಕ್ತಿ ಅದು ಅವನಿಗೆ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಅವನು ಭಗವಂತನ ಹತ್ರ ಬಂದು ಭಕ್ತಿ ಸೇವೆಯನ್ನ ಕೈಗೊಳ್ಳಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಈ ವಿಷಯಗಳು ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ಅನುವಾದದಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಅಂದ್ರೆ ಇಂತಹ ಶ್ರೇಷ್ಠ ಜೀವಿ ಪರಮಾತ್ಮನಷ್ಟೇ ಅವರು ಪರಮಾತ್ಮನಿಗೆ ಸಮನಾಗಿ ಇಲ್ಲಿ ವ್ಯಾಸದೇವರು ನಾರದರನ್ನ ಹೊಗಳ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಎಲ್ಲಾ ಗೊತ್ತಿದೆ, ದಯವಿಟ್ಟು ನೀವು ನನ್ನ ಖಿನ್ನತೆಗೆ ಕಾರಣವನ್ನ ಹೇಳಿ. ಶ್ಲೋಕ 8. ಶ್ರೀ ನಾರದ ಉವಾಚ: ಭವತಾನುದಿತ ಪ್ರಾಯಂ ಯಶೋ ಭಗವತೋ ಮಲಂ ಏನೈವಾಸೌ ನ ತುಷ್ಯೇತ ಮನ್ಯೇ ತದ್ದರ್ಶನಂ ಖಿಲಂ. ನಾರದರು ಹೇಳ್ತಾರೆ, ಕಾರಣ ಹೇಳ್ತಾ ಇದ್ದಾರೆ, ನೀವು ನಿಜವಾಗಿಯೂ ದೇವೋತ್ತಮ ಪರಮ ಪುರುಷನ ವೈಭವಗಳನ್ನ, ಪರಿಶುದ್ಧ ವೈಭವಗಳನ್ನ, ಉದಾತ್ತವಾದ ಲೀಲೆಗಳನ್ನ ನೀವು ಪ್ರಸಾರ ಮಾಡಿಲ್ಲ. ಅನುದಿತ ಪ್ರಾಯಂ ಅಂದ್ರೆ ಏನೋ ಹೆಚ್ಚು ಕಡಿಮೆ ನೀವು ಅದ್ರ ಬಗ್ಗೆ ಏನು ಬರ್ದೇ ಇಲ್ಲ. ಅವರ ಯಶಸ್ಸಿನ ಬಗ್ಗೆ ನೀವು ಅಮಲವಾದ ಯಶಸ್ಸು, ಪರಿಶುದ್ಧವಾದ ಅಮಲ ಅಂದ್ರೆ ಯಾವ ದೋಷ ಇಲ್ಲ ಅಂತಹ ಯಶಸ್ಸು, ಭಗವಂತನ ಅಂತ ಯಶಸ್ಸನ್ನ ಹೆಚ್ಚು ಕಡಿಮೆ ನೀವು ವಿವರಿಸೇ ಇಲ್ಲ. ಸೊ ಇಲ್ಲೊಂದು ಮುಖ್ಯವಾದ ವಿಷಯ ಶ್ಲೋಕದಲ್ಲಿದೆ. ಯಾವ ತತ್ವ ಭಗವಂತನ ಅಲೌಕಿಕ ಇಂದ್ರಿಯಗಳಿಗೆ ತೃಪ್ತಿಯನ್ನು ಕೊಡೋದಿಲ್ವೋ ಅದು ಉಪಯೋಗವಿಲ್ಲದೆ ಇರುವಂತಹ ತತ್ವಜ್ಞಾನ. ಯಾವ ತತ್ವ ಭಗವಂತನ ಅಲೌಕಿಕ ಇಂದ್ರಿಯಗಳಿಗೆ ತೃಪ್ತಿಯನ್ನು ಕೊಡೋದಿಲ್ವೋ ಅದು ಅನುಪಯುಕ್ತ. ಏನ ಏವ ಅಸೌ ನ ತುಷ್ಯೇತ. ಯಾವ ಜ್ಞಾನದಿಂದ ಭಗವಂತ ತೃಪ್ತನಾಗೋದಿಲ್ವೋ ಅಂತಹ ಜ್ಞಾನವನ್ನ ನೀವು ಕೊಟ್ಟಿದ್ದೀರಾ, ಆದ್ರೆ ಅವನಿಗೆ ತೃಪ್ತಿ ಆಗುವಂತಹ ಅವನ ಕುರಿತಾದ ಅಮಲ ವೈಭವಗಳನ್ನ ನೀವು ವರ್ಣಿಸಿಲ್ಲ. ಇದು ಕಾರಣ. ಭಾವಾರ್ಥ: ಒಬ್ಬ ಜೀವಿ ಮತ್ತೆ ದೇವೋತ್ತಮ ಪರಮ ಪುರುಷನ ನಡುವೆ ಶಾಶ್ವತವಾದ ಸ್ವಾಮಿ ಮತ್ತು ಸೇವಕನ ಒಂದು ಸಂಬಂಧವಿದೆ. ಭಗವಂತ ತಾನೇ ಹೇಳ್ತಾನೆ, ಭಗವಂತ ತನ್ನನ್ನ ತಾನೇ ಜೀವಿಗಳಾಗಿ ವಿಸ್ತರಿಸ್ಕೊಂಡ ಉದ್ದೇಶ ಏನು? ಅವರ ಪ್ರೇಮಮಯ ಸೇವೆಯನ್ನ ಸ್ವೀಕರಿಸೋದಕ್ಕೆ. ಇದು ನೋಡಿ, ಇದು ಅರ್ಥ ಮಾಡ್ಕೊಡಿ. ನಮ್ಮನ್ನ ಭಗವಂತ ಸೃಷ್ಟಿ ಮಾಡಿದ್ ಯಾಕೆ? ಅವನಿಗೆ ನಾವು ಪ್ರೇಮಮಯ ಸೇವೆಯನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ. ಮತ್ತೆ ಇದು ಮಾತ್ರ ಭಗವಂತ ಮತ್ತ ಜೀವಿಗಳಿಗೆ ತೃಪ್ತಿಯನ್ನ ಕೊಡೋದು ಯಾವುದು? ಈ ಪ್ರೇಮಮಯ ಭಕ್ತಿ ಸೇವೆ ಮಾತ್ರ. ಭಗವಂತನಿಗೂ ತೃಪ್ತಿ ಕೊಡೋದು ಪ್ರೇಮಮಯ ಭಕ್ತಿ ಸೇವೆ, ಜೀವಿಗಳಿಗೂ ತೃಪ್ತಿ ಕೊಡೋದು ಪ್ರೇಮಮಯ ಸೇವೆ. ಬೇರೆ ಏನೂ ಇಲ್ಲ. ಬೇರೆ ಯಾವ್ದ್ರಿಂದ ಭಗವಂತನೂ ತೃಪ್ತನಾಗೋದಿಲ್ಲ, ಜೀವಿಗಳು ತೃಪ್ತರಾಗೋದಿಲ್ಲ.
ಮತ್ತೆ ವ್ಯಾಸದೇವರಂತಹ ಪಂಡಿತರು ಆ ವೈದಿಕ ಜ್ಞಾನದ ಬಗ್ಗೆ ಸಾಕಷ್ಟು ವಿವರಿಸಿದ್ದಾರೆ, ಮತ್ತೆ ವೇದಾಂತ ತತ್ವವನ್ನು ಕೊಟ್ಟಿದ್ದಾರೆ. ಆದ್ರೆ ಇದು ಯಾವುದರಲ್ಲೂ ಕೂಡ ನೇರವಾಗಿ ದೇವೋತ್ತಮ ಪರಮ ಪುರುಷನನ್ನ ನೇರವಾಗಿ ಹೊಗಳ್ತಾ ಇಲ್ಲ ಯಾವ ಶಾಸ್ತ್ರವು. ಯಾವುದೇ ಒಂದು ತತ್ವ ಅಥವಾ ತಾತ್ವಿಕ ಊಹಾಪೋಹ, ತಾತ್ವಿಕ ವಿಚಾರ, ಅಲೌಕಿಕ ವಿಷಯದ ಬಗ್ಗೆ ಇದ್ರೂ ಕೂಡ ಅದು ನೇರವಾಗಿ ಭಗವಂತನಿಗೆ ಸಂಬಂಧಿತವಾಗಿಲ್ಲದೆ ಹೋದ್ರೆ ಅದು ಜನರನ್ನ ಆಕರ್ಷಿಸುವುದಿಲ್ಲ. ಮತ್ತೆ ಈ ಅಲೌಕಿಕ ಸಾಕ್ಷಾತ್ಕಾರದ ಪಥದಲ್ಲಿ ಅಂತಿಮ ವಿಷಯ ಅಂದ್ರೆ ದೇವೋತ್ತಮ ಪರಮ ಪುರುಷ. ಅದು ಆಗ್ಲೇ ನಾವು ಓದಿದೀವಿ. ವದಂತಿ ತತ್ವವಿದ ತತ್ವಂ ಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್. ಈ ಪರಮ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮೂರು ಹಂತ ಇದೆ. ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಯೋತಿ, ಭಗವಂತನ ಶರೀರದಿಂದ ಬರ್ತಾ ಇರುವ ಕಾಂತಿ, ಪರಮಾತ್ಮ, ಮತ್ತೆ ಅಂತಿಮವಾಗಿ ಭಗವಾನ್. ಭಗವಂತನ ವಿಷಯವಾಗಿ ಚರ್ಚೆ ಆಗ್ತಾ ಇಲ್ಲ ಅಂದ್ರೆ ಅಂತಹ ಕೃತಿ, ಅಂತಹ ಗ್ರಂಥ ವ್ಯರ್ಥ. ಅದು ಭಗವಂತನಿಗೂ ತೃಪ್ತಿಯನ್ನು ಕೊಡಲ್ಲ, ಜೀವಿಗೂ ತೃಪ್ತಿಯನ್ನು ಕೊಡಲ್ಲ. ಇವತ್ತು ನೋಡಿ, ಇವತ್ತಿನ ಕಾಲದಲ್ಲಿ ಎಷ್ಟೊಂದು ಬೇಕಾದಷ್ಟು ಪತ್ರಿಕೆಗಳಿವೆ, ನ್ಯೂಸ್ ಪೇಪರ್ಗಳಿವೆ, ಅದಿದೆ ಇದಿದೆ, ಆದ್ರೆ ಯಾವ್ದು ಕೂಡ ಭಗವಂತನ ಗುಣಗಾನ ಮಾಡ್ತಾರೆ. ಹ್ಮ್ ಹಾಗಾಗಿ ದೇವೋತ್ತಮ ಪರಮ ಪುರುಷನ ಕುರಿತಾದ ವಿಷಯಗಳೇ ನಮಗೆ ತೃಪ್ತಿಯನ್ನ ಕೊಡೋದು. ಅಂತ ವಿಷಯವನ್ನ ನೀವು ಬರ್ದಿಲ್ವಲ್ಲ ಜಾಸ್ತಿ. ವೇದಾಂತ ಸೂತ್ರವನ್ನ ಬರ್ದಿರೋ ವ್ಯಾಸದೇವರೇ ಖಿನ್ನ ಮನಸ್ಕರ. ಇನ್ನು ಆ ವೇದಾಂತ ಸೂತ್ರವನ್ನ ಓದೋರ್ಗೆ ಕಥೆ ಏನು? ಅವ್ರು ಎಲ್ಲಿಂದ ಲೌಕಿಕ ಆನಂದವನ್ನ ಪಡೆಯಕ್ ಸಾಧ್ಯ? ಸಾಧ್ಯ ಇಲ್ಲ. ಹಾಗಾಗಿ ವೇದಾಂತ ಸೂತ್ರವನ್ನ ಶ್ರೀಮದ್ ಭಾಗವತದ ರೂಪದಲ್ಲಿ ವರ್ಣನೆಯ ಮಾಡುವ ಒಂದು ಅವಶ್ಯಕತೆ ಇಲ್ಲಿ ಕಂಡು ಬರ್ತಾ ಇದೆ. ವೇದಗಳು, ವೇದಾಂತ ಸೂತ್ರ ತನಕ ಯಾವುದು ಕೂಡ ನೇರವಾಗಿ ಭಗವಂತನ ಗುಣಗಾನ ಮಾಡ್ತಾ ಇಲ್ಲ. ಆ ಭಗವಂತನ ಗುಣಗಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾರದರು ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕಗಳು ಹೇಳ್ತಾರೆ, ಇವಾಗ ನೀವು ಈ ಗ್ರಂಥವನ್ನ ಬರೀರಿ, ಭಗವಂತನ ಗುಣಗಾನ ಮಾಡ್ತಾ ಇರೋ ಗ್ರಂಥವನ್ನ ಬರೀರಿ. ಆ ಗ್ರಂಥ ಯಾವುದು? ಭಾಗವತ. ಹಾಗಾಗಿ ಎಲ್ಲಾ ವೈದಿಕ ಜ್ಞಾನದಲ್ಲೂ ಕೂಡ ನೇರವಾಗಿ ಭಗವಂತನ ಗುಣಗಾನ ಇಲ್ಲ. ಹಾಗಾಗಿ ಅದು ಯಾರಿಗೂ ತೃಪ್ತಿಯನ್ನ ಕೊಡೋದಿಲ್ಲ. ಯಾಕಂದ್ರೆ ಅಲೌಕಿಕ ಜ್ಞಾನದ ಅಂತ್ಯ ಅಂದ್ರೆ ಭಗವಂತ, ಭಗವಾನ್ ಕೃಷ್ಣ. ಅವನ ಕುರಿತಾದ ಜ್ಞಾನವಿಲ್ಲದೆ ಹೋದ್ರೆ ಯಾವ ಗ್ರಂಥ, ಯಾವ ಮಂತ್ರ, ಯಾವ ತಂತ್ರ ಏನು ಪ್ರಯೋಜನ ಇಲ್ಲ. ಯಾವುದು ನಮ್ಗೆ ತೃಪ್ತಿಯನ್ನ, ಆನಂದವನ್ನ ಕೊಡೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಶ್ಲೋಕ 9. ಯಥಾ ಧರ್ಮಾದಯಶ್ಚಾರ್ಥ ಮುನಿವರ್ಯಾನು ಕೀರ್ತಿತಾಃ ನ ತಥಾ ವಾಸುದೇವಸ್ಯ ಮಹಿಮಾ ಹ್ಯನುವರ್ಣಿತಃ. ನೀವು ಮಹಾ ಋಷಿಗಳು, ನೀವು ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಸಾಕಷ್ಟು ವಿವರಿಸಿದ್ದೀರಾ. ಆದ್ರೆ ನೀವು ವಾಸುದೇವನ ವೈಭವಗಳನ್ನ ವರ್ಣಿಸಿಲ್ಲ. ಭಾವಾರ್ಥ. ನಾರದರು ಸರಿಯಾದ ಒಂದು ಅವರ ಸಮಸ್ಯೆಗೆ ಕಾರಣ ಏನು ಅನ್ನೋದನ್ನ ಅವರು ಕಂಡು ಹಿಡಿದ್ಬಿಟ್ಟು ಹೇಳ್ಬಿಟ್ರು. ಏನು ಅವರು ಬೇರೆ ಬೇರೆ ಪುರಾಣಗಳು ಬರ್ದಿದ್ದಾರೆ, ಎಲ್ಲದರಲ್ಲೂ ಕೂಡ ಭಗವಂತನ ಗುಣಗಾನ ಇಲ್ಲ. ಭಗವಂತನ ಗುಣಗಾನ ಇದೆ, ಆದ್ರೆ ಧರ್ಮಾರ್ಥ ಕಾಮ ಮೋಕ್ಷಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೋ ಅಷ್ಟು ಭಗವಂತನ ಗುಣಗಾನ ಇಲ್ಲ. ಹಾಗಾಗಿ ಇದು ಅಷ್ಟು ಶ್ರೇಷ್ಠವಾದ, ಬೇರೆ ಪುರಾಣಗಳು ಅಷ್ಟು ಶ್ರೇಷ್ಠ ಅಲ್ಲ. ಯಾಕಂದ್ರೆ ಈ ಧರ್ಮಾರ್ಥ ಕಾಮ ಮೋಕ್ಷ ಭಗವಂತನ ಭಕ್ತಿ ಸೇವೆಯ ಹೋಲಿಕೆಯಲ್ಲಿ ಬಹಳ ಕೆಳಮಟ್ಟದ ವಿಷಯಗಳು. ವ್ಯಾಸದೇವರಿಗೆ ಈ ವ್ಯತ್ಯಾಸ ಗೊತ್ತಿತ್ತು. ಧರ್ಮಾರ್ಥ ಕಾಮ ಮೋಕ್ಷ ಇವೆಲ್ಲ ಭಕ್ತಿ ಸೇವೆ, ಭಗವಂತನ ಭಕ್ತಿ ಸೇವೆ ಮುಂದೆ ಏನೂ ಇಲ್ಲ ಅಂತ. ಆದ್ರೂ ಕೂಡ ಅವರು ಅವುಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಭಗವಂತನ ಭಕ್ತಿ ಸೇವೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಹಾಗಾಗಿ ಅವರು ತಮ್ಮ ಸಮಯವನ್ನ ನಿಜವಾಗಿಯೂ ವ್ಯರ್ಥಾನೇ ಮಾಡ್ದಂಗಾಯ್ತು. ಹಾಗಾಗಿ ಅವರು ಖಿನ್ನ ಮನಸ್ಕರಾಗಿದ್ರು. ಹಾಗಾಗಿ ಯಾವುದೇ ವ್ಯಕ್ತಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗದೆ ಹೋದ್ರೆ ಅವನು ತೃಪ್ತಿಯನ್ನ ಅನುಭವಿಸಕ್ ಸಾಧ್ಯ ಇಲ್ಲ. ಮೋಕ್ಷ
ಧರ್ಮಾರ್ಥ ಕಾಮೋಕ್ಷಗಳಲ್ಲಿ ಮೋಕ್ಷ ಕೊನೆಯದು. ಹ್ಮ್. ಮೋಕ್ಷ ಆದ್ಮೇಲೆ ಏನು? ಮೋಕ್ಷ ಆದ್ಮೇಲೆ ಶುದ್ಧ ಭಕ್ತಿ ಸೇವೆ. ಇದಕ್ಕೆ ಬ್ರಹ್ಮಭೂತ ಹಂತ ಅಂತ ಕರೀತಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ. ಈ ಮೋಕ್ಷವನ್ನ ಪಡ್ಕೊಂಡಾದ್ಮೇಲೆ ಶುದ್ಧ ಭಕ್ತಿ ಸೇವೆ ಹಂತಕ್ಕೆ ಬರೋದು. ಹಾಗಾಗಿ ಧರ್ಮಾರ್ಥ ಕಾಮ ಮೋಕ್ಷ ಆದ್ಮೇಲೆ ಭಕ್ತಿ, ಶುದ್ಧ ಭಕ್ತಿ. ಕೇವಲ ಧರ್ಮಾರ್ಥ ಕಾಮ ಮೋಕ್ಷದಲ್ಲೇ ಉಳ್ಕೊಂಡ್ಬಿಟ್ರೆ ಕೊನೆಗೆ ಮುಖ್ಯವಾದ ವಿಷಯ ಇರೋದೇ ಶುದ್ಧ ಭಕ್ತಿ. ಅದರಿಂದಾನೇ ಭಗವಂತನನ್ನ ಪಡ್ಕೊಳಕ್ ಸಾಧ್ಯ. ಆದ್ರೆ ಅದರ ವರ್ಣನೆನೆ ಮಾಡಿಲ್ಲ. ಹಾಗಾಗಿ ನಿಮ್ಮ ಸಮಯ ವ್ಯರ್ಥ ಆಗಿದೆ. ನಿಮ್ಗೆ ತೃಪ್ತಿಯನ್ನ ಪಡ್ಕೊಂಡಿಲ್ಲ. ಮತ್ತೆ ಈ ತೃಪ್ತಿ ಏನು? ಈ ತೃಪ್ತಿ, ಇದನ್ನ ಕೇಳ್ಕೊಡಿ. ಈ ತೃಪ್ತಿ ಅನ್ನೋದು ತೃಪ್ತಿ, ಮನಃಶಾಂತಿ ಇದೆಲ್ಲವೂ ಕೂಡ ಅಲೌಕಿಕ ಆನಂದಕ್ಕೆ ಮೊದಲ ಹೆಜ್ಜೆ. ಬ್ರಹ್ಮಭೂತಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಆ ತೃಪ್ತಿ ಹಂತಕ್ಕೆ ಬರ್ತಾನೆ. ಆದ್ರೆ ಅದು ಕೇವಲ ಪ್ರಾರಂಭ. ಅದಾದ್ಮೇಲೆ ಅಲೌಕಿಕ ಆನಂದದ ಹಂತಕ್ಕೆ ಬರ್ಬೇಕು. ಮೊದಲು ಈ ಮುಕ್ತಿ ಹಂತಕ್ಕೆ ಬರ್ತಾರೆ, ಸಮಚಿತ್ತತೆಗೆ ಬರ್ತಾರೆ. ಆ ಸಮಚಿತ್ತತೆಯನ್ನ ಮೀರಿದಾಗ ಒಬ್ಬ ವ್ಯಕ್ತಿ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ತೊಡಗ್ತಾನೆ. ಹಾಗಾಗಿ ಮುಕ್ತಿಯ ಕೊನೆ ಅಲ್ಲ, ಮುಕ್ತಿ ಆದ್ಮೇಲೆ ಭಕ್ತಿ. ಹ್ಮ್ ಹಾಗಾಗಿ ನಾರದ್ರು ಆ ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ, ಆ ನೀವು ಈ ಕೇವಲ ಈ 4 ವಿಷಯಗಳ ಬಗ್ಗೆ ಬರೆದಿದ್ದೀರಾ. ಆದ್ರೆ ಅದರಿಂದ ಸ್ವಲ್ಪ ಮುಂದಕ್ಕೆ ನೀವು ಪ್ರಯಾಣ ಮಾಡಬೇಕು. ಹಾಗಾಗಿ ನೀವು ಇವಾಗ ಉತ್ಸಾಹದಿಂದ ಭಗವಂತನ ಭಕ್ತಿ ಸೇವೆಯ ಬಗ್ಗೆ ಮತ್ತೆ ಮತ್ತೆ ವರ್ಣನೆಯನ್ನ ಮಾಡಿ, ಇದು ನಿಮ್ಮ ಖಿನ್ನತೆಗೆ ಪರಿಹಾರ ಅಂತ ಅವರು ಹೇಳಿದ್ರು ಅಂತ ಪ್ರಭುಪಾದರಲ್ಲಿ ಭಾವಾರ್ಥದಲ್ಲಿ ಬರೀತಾ ಇದ್ದಾರೆ. ಶ್ಲೋಕ 10. ನಯಧ್ವಚಿತ್ರ ಪದಂ ಹರೇರ್ಯಶೋ ಜಗತ್ಪವಿತ್ರಂ ಪ್ರಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಶಂತಿ ಮಾನಸ ನಯತ್ರ ಹಂಸ ನಿರಮಂತ್ಯು ಶಿಕ್ಷಯಾ. ಅನುವಾದ: ಯಾವ ಪದಗಳು ಭಗವಂತನ ಗುಣಗಾನ ಮಾಡೋದಿಲ್ವೋ ಅವುಗಳನ್ನ ಸಂತರು ಕಾಗೆಗಳ ತೀರ್ಥಕ್ಷೇತ್ರ ಅನ್ನೋ ರೀತಿಯಲ್ಲಿ ಅದಕ್ಕೆ ಹೋಲಿಸ್ತಾರೆ. ಅಂದ್ರೆ ಕಾಗೆಗಳಿಗೆ ತೀರ್ಥಕ್ಷೇತ್ರವಿರುತ್ತಾ? ಇಲ್ಲ. ಅಂದ್ರೆ ಭಗವಂತ ಈ ಇಡೀ ಜಗತ್ತಿನ ವಾತಾವರಣವನ್ನ ಪರಿಶುದ್ಧಗೊಳಿಸೋನು. ಅವನ ಬಗ್ಗೆ ಇಲ್ಲದೆ ಇರೋ ಪದಗಳು ಅಥವಾ ಬರಹಗಳು ಅಥವಾ ವಿಷಯಗಳು ಕಾಗೆಗಳಿಗೆ ಸಮಾನ. ಅಂದ್ರೆ ಬೇಡದೇ ಇರುವಂಥವು. ಪರಿಪೂರ್ಣ ವ್ಯಕ್ತಿಗಳು, ಅಲೌಕಿಕ ಧಾಮದ ನಿವಾಸಿಗಳು. ಹಾಗಾಗಿ ಅವರು ಈ ಕಾಗೆ ಸದೃಶ ವಿಷಯಗಳಿಂದ ತೃಪ್ತಿಯನ್ನ, ಆನಂದವನ್ನ ಪಡೆಯೋದಿಲ್ಲ. ಸೊ 2 ತರ ಜೀವಿಗಳು, ಇದು ಅನುವಾದ ಹೇಳಿದ್ದು. 2 ತರ ಜೀವಿಗಳಿದ್ದಾರೆ, ಒಂದು ಕಾಗೆ, ಇನ್ನೊಂದು ಹಂಸ. ಹಂಸ ಎಲ್ಲಿರುತ್ತೆ, ಕಾಗೆ ಎಲ್ಲಿರುತ್ತೆ, 2 ಬೇರೆ ಬೇರೆ ವಾತಾವರಣದಲ್ಲಿ. ಇವಾಗ ಯಾವ ವಿಷಯಗಳು ಭಗವಂತನ ಗುಣಗಾನವನ್ನ ಮಾಡ್ತಾ ಇಲ್ವೋ ಅದು ಕಾಗೆಗಳ ವಿಷಯ, ಕಾಗೆಗಳಿಗೆ ಸಂತೋಷ ಕೊಡುವಂತ ವಿಷಯ. ಅಂದ್ರೆ ಪರಮಹಂಸರಿಗೆ, ಭಕ್ತರಿಗೆ, ಪರಿಪೂರ್ಣ ವ್ಯಕ್ತಿಗಳಿಗೆ ಅದು ಸಂತೋಷವನ್ನ ಕೊಡೋದಿಲ್ಲ. ಭಾವಾರ್ಥ: ಕಾಗೆಗಳು ಮತ್ತೆ ಹಂಸಗಳು ಒಂದೇ ತರಹದ ಪಕ್ಷಿಗಳಲ್ಲ. ಯಾಕಂದ್ರೆ ಅವುಗಳ ಮನೋಭಾವ ಬಹಳ ಬೇರೆಯಾದವು. ಈ ಭೌತಿಕ ಜಗತ್ತಿನಲ್ಲಿ ರಜೋಗುಣದಲ್ಲಿ ಕೆಲಸದಲ್ಲಿ ತೊಡಗಿರುವಂತಹ ಜನರು ಅವರನ್ನ ಕಾಗೆಗಳಿಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ಪರಿಪೂರ್ಣ ಸಂತರು ಅವರನ್ನ ಹಂಸಕ್ಕೆ ಹೋಲಿಸ್ತಾ ಇದ್ದಾರೆ. ಕಾಗೆ ಕಸ ಇರುವಂತ ಜಾಗದಲ್ಲಿ ಆನಂದವನ್ನ ಪಡ್ಕೊಳ್ಳುತ್ತೆ. ಹೇಗೆ ಅಂದ್ರೆ ಈ ಕರ್ಮಿಗಳು ಅವರು ಮದ್ಯ, ಸ್ತ್ರೀ ಇಂತಹ ಸ್ಥೂಲ ಇಂದ್ರಿಯ ತೃಪ್ತಿಯಿಂದ ಆನಂದವನ್ನು ಪಡಿತಾರೆ. ಆದ್ರೆ ಹಂಸಗಳು ಅವರು ಇಂತಹ ಜಾಗಗಳಲ್ಲಿ ಅವುಗಳಿಗೆ ಆನಂದ ಸಿಗೋದಿಲ್ಲ. ಆದ್ರೆ ಅವರು ಬಹಳ ನೈಸರ್ಗಿಕವಾಗಿ ಸುಂದರವಾಗಿರುವಂತಹ ಜಾಗಗಳಲ್ಲಿ, ಅಂದ್ರೆ ತುಂಬಾ ನೀರಿದೆ, ಕಮಲದ ಪುಷ್ಪಗಳಿವೆ,
ಒಂದು ನೈಸರ್ಗಿಕ ಸೌಂದರ್ಯ ಇರುವಂತ ಜಾಗಗಳಲ್ಲಿ ಅವರು ಹಂಸಗಳನ್ನ ಕಾಣ್ತೀವಿ ನಾವು, ಕಾಗೆಗಳನ್ನ ಕಾಣಲ್ಲ. ಮತ್ತೆ ಹಂಸಗಳು ಈ ಕಸ ತೊಟ್ಟಿಯಲ್ಲಿ ಹಂಸಗಳು ಬರೋದಿಲ್ಲ. ಹ್ಮ್. ಈ ಭಗವಂತನ ಗುಣಗಾನವನ್ನ ಬಿಟ್ಟು ಬೇರೆ ಎಲ್ಲಾ ವಿಷಯಗಳು ಕಸದ ತೊಟ್ಟಿ ಇದ್ದಂಗೆ. ಹ್ಮ್. ಹಾಗಾಗಿ ಇದು ಈ ಎರಡು ವರ್ಗದ ಪಕ್ಷಿಗಳ ನಡುವೆ ಇರೋ ಭಿನ್ನತೆ. ಹ್ಮ್. ಅದೇ ರೀತಿ ಎರಡು ತರಹದ ಸಾಹಿತ್ಯ ಇದೆ. ಒಂದು ಈ ಕಾಗೆಯಂತಹ ಮನೋಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ, ಇನ್ನೊಂದು ಹಂಸದಂತಹ ಮನೋಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ. ಸಾಮಾನ್ಯವಾಗಿ ಆ ಕಾಗೆಯ ವರ್ಗದಲ್ಲಿರುವಂತಹ ಜನರನ್ನ ಆಕರ್ಷಿಸೋ ಸಾಹಿತ್ಯಗಳು ಇಂದ್ರಿಯ ಭೋಗಕ್ಕೆ ಸಂಬಂಧಿತವಾಗಿರುವಂತಹವು. ಆ ಈ ಸ್ಥೂಲ ಶರೀರ, ಸೂಕ್ಷ್ಮ ಮನಸ್ಸಿನ ಬಗ್ಗೆ ಆ ಸಂಬಂಧಿತವಾಗಿರುವಂತಹ ವಿಷಯಗಳು ಕಾಗೆ ಸದೃಶ ಜನರನ್ನ ಆಕರ್ಷಿಸ. ಹ್ಮ್. ಆದ್ರೆ ಆ ಅವು ಭಗವಂತನ ಗುಣಗಾನವನ್ನು ಮಾಡೋದಿಲ್ಲ. ಇಂತಹ ಸಾಹಿತ್ಯವನ್ನ ಒಂದು ಮೃತ ಶರೀರಕ್ಕೆ ಅಲಂಕಾರ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ ಮುಂದುವರೆದಿರೋರ್ನ ಹಂಸಗಳಿಗೆ ಹೋಲಿಸಲಾಗ್ತಾ ಇದೆ. ಅವರು ಇಂತಹ ಮೃತ ಸಾಹಿತ್ಯದಲ್ಲಿ ಅವರು ಆ ಆನಂದವನ್ನ ಪಡೆಯೋದಿಲ್ಲ. ಮೃತ ಸಾಹಿತ್ಯ ಅಂದ್ರೆ ಯಾರು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದಾರೋ ಅಂತಹ ವ್ಯಕ್ತಿಗಳು ಇಷ್ಟಪಡುವಂತ ಸಾಹಿತ್ಯ ಈ ಹಂಸಗಳಿಗೆ ಇಷ್ಟ ಆಗೋದಿಲ್ಲ, ಅಂದ್ರೆ ಪರಮಹಂಸ ಭಕ್ತರಿಗೆ ಇಷ್ಟವಾಗೋದಿಲ್ಲ. ಈ ಸಾಹಿತ್ಯಗಳು ಹೆಚ್ಚು ರಜೋಗುಣ ತಮೋಗುಣದಲ್ಲಿರುವಂತವು. ಆದ್ರೆ ಇದು ಯಾವುದರಿಂದನೂ ಕೂಡ ಮನುಷ್ಯನ ಆಧ್ಯಾತ್ಮಿಕ ಒಂದು ಆ ಅವಶ್ಯಕತೆ ಪೂರ್ಣಗೊಳ್ಳೋದಿಲ್ಲ. ಹಾಗಾಗಿ ಆಧ್ಯಾತ್ಮಿಕವಾಗಿ ಮುಂದುವರೆದಿರುವಂತಹ ಹಂಸ ಸದೃಶ ಜನರು ಇಂತಹ ಇಂತಹ ಸಾಹಿತ್ಯಗಳಿಂದ ಅವರು ತೃಪ್ತರಾಗೋದಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಹಾಗಾಗಿ ಸಾಹಿತ್ಯದಲ್ಲಿ ತೊಡಗಿರುವಂತ ವ್ಯಕ್ತಿಗಳು, ವಿಜ್ಞಾನಿಗಳು, ಭೌತಿಕ ಕವಿಗಳು, ಆ ಬೇರೆ ಬೇರೆ ತರಹದ ತತ್ವಜ್ಞಾನಿಗಳು, ರಾಜಕಾರಣಿಗಳು, ಅವರೆಲ್ಲರೂ ಕೂಡ ಈ ಇಂದ್ರಿಯ ಭೋಗದ ವಿಷಯದಲ್ಲೇ ತೊಡಗಿರೋದು. ಹಾಗಾಗಿ ಅವರೆಲ್ಲ ಕಾಗೆ ಸದೃಶ. ಆದ್ರೆ ಯಾವ ಸಾಹಿತ್ಯ ಭಗವಂತನ ಗುಣಗಾನವನ್ನು ಮಾಡುತ್ತೋ ಅದನ್ನ ಪರಮಹಂಸರು ಅದನ್ನ ಆನಂದಿಸ್ತಾರೆ. ಪರಮಹಂಸರು ಅಂದ್ರೆ ಯಾರು? ಮನುಷ್ಯ ಚಟುವಟಿಕೆಗಳ ಸಾರವನ್ನ ತಿಳ್ಕೊಂಡಿರುವಂತವ್ರು, ಅವರು ಅದನ್ನ ಆನಂದಿಸ್ತಾರೆ. ಸೊ ಇದು ಬಹಳ ಮುಖ್ಯ. ಈ ಒಂದು ಶ್ಲೋಕ ಆ ಬೇರೆ ಸಾಹಿತ್ಯವನ್ನ ಓದ್ಬಾರ್ದು, ಬೇರೆ ಕೆಲ್ಸಕ್ಕೆ ಬಾರ್ದ ಇದ್ ವಿಷಯಗಳನ್ನ ಕೇಳಬಾರ್ದು. ಯಾಕಂದ್ರೆ ಅದರಿಂದ ನಮಗೆ ತೃಪ್ತಿ, ಆನಂದ ಸಿಗುವುದಿಲ್ಲ. ಇದೇ ಸಮಸ್ಯೆ ವ್ಯಾಸದೇವರಿಗಾಗಿದ್ದು. ಅವ್ರು ಇಷ್ಟೊಂದೆಲ್ಲ ಅಲೌಕಿಕ ಜ್ಞಾನವನ್ನೇ ಕೊಟ್ಟಿದ್ದಾರೆ. ನಿರಾಕಾರ ಬ್ರಹ್ಮನ್ ಬಗ್ಗೆ ಜ್ಞಾನವನ್ನ ಕೊಟ್ಟಿದ್ದಾರೆ, ಅದು ಕೂಡ ಅವ್ರಿಗೆ ಆನಂದವನ್ನ ಕೊಡ್ಲಿಲ್ಲ, ತೃಪ್ತಿಯನ್ನ ಕೊಡ್ಲಿಲ್ಲ. ಇನ್ನು ಭೌತಿಕ ವಿಷಯಗಳ ಬಗ್ಗೆ ಓದೋದು, ಭೌತಿಕ ವಿಷಯಗಳಲ್ಲಿ ತೊಡಗೋದ್ರಿಂದ ನಮಗೆ ಎಲ್ಲಿಂದ ಆನಂದ ಸಿಗುತ್ತೆ? ಇವತ್ತಿನ ಜೀವನ ಅಂದ್ರೆ ಕೇವಲ ಭೌತಿಕ ವಿಷಯಗಳಲ್ಲಿ ಮುಳುಗೋಗಿರೋದು. ಟಿವಿ ನೋಡಿದ್ರೆ ಈ ಭೌತಿಕವಾದ ಸೀರಿಯಲ್ಗಳು, ಅಥವಾ ಮ್ಯಾಗಝಿನ್ಗಳು, ಇಂಟರ್ನೆಟ್ ಎಲ್ಲಾ ಭೌತಿಕವಾಗಿ ಮುಳುಗೋಗಿರುವಂತದ್ದು. ಅವುಗಳಿಂದ ನಮ್ಗೆ ಆನಂದ ಸಿಗೋದಿಲ್ಲ. ಎಷ್ಟೊಂದು ಜನ ಇದ್ದಾರೆ, ಎಲ್ಲಾ ಏನೇನೋ ತರ ಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಅವ್ರಿಗೆ ಅನಿಸ್ತಾ ಇದೆ, ಓ ನನ್ಗೆ ಎಷ್ಟು ಆನಂದ ಸಿಗ್ತಾ ಇದೆ ಇದ್ರಲ್ಲಿ ಅಂತ. ಆದ್ರೆ ನಿಜವಾದ ಆನಂದ ಅಲ್ಲ ಅವ್ರಿಗೆ ಸಿಕ್ಕಿರೋದು. ಹೌದು, ಸತ್ವಗುಣದಲ್ಲಿರೋರು ಅದೇ ಸಾಕು ಅಂತ ಇರ್ತಾರೆ. ಸಾಕು ನೋಡಿ, ಬೇರೆಯವ್ರು ರಜೋಗುಣದಲ್ಲಿರೋರು ಅಷ್ಟೊಂದು ಕಷ್ಟಪಟ್ಟು ಪಟ್ಟು ಪಟ್ಟು ಅವ್ರಿಗೆ ಆನಂದ ಸಿಕ್ಕಿಲ್ಲ. ಸರಿ, ನಾನು ಜ್ಞಾನಾರ್ಜನೆಯಲ್ಲಿ ನಾನು ಆನಂದವನ್ನ ಪಡ್ಕೋತಾ ಇದ್ದೀನಿ, ಸಾಕು ನನ್ಗಿದೆ. ಆದ್ರೆ ಅದು ನಿಜವಾದ ಆನಂದ ಅಲ್ಲ, ಅದು ತಾತ್ಕಾಲಿಕ ಭೌತಿಕ ಆನಂದ ಅವ್ರು ಅನುಭವಿಸ್ತಾ ಇರೋದು. ಇನ್ನು ನಿರಾಕಾರ ಹಂತಕ್ಕೆ ಬಂದಿರೋರು ಕೂಡ ನಿಜವಾದ ಆನಂದವನ್ನ ಅನುಭವಿಸಕ್ಕಾಗಲ್ಲ. ಅಂದ್ರೆ ಅವರು ಬ್ರಹ್ಮನ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ, ಜಿಜ್ಞಾಸೆಯನ್ನ ಮಾಡ್ತಾರೆ, ಬ್ರಹ್ಮನ್ಗಾಗಿ ಹುಡುಕ್ತಾ ಇದ್ದಾರೆ. ಆದ್ರೂ ಅವರ ಆನಂದವೂ ಕೂಡ ಭಗವಂತನ ಸಂಬಂಧಿತವಾಗಿ ಲಭ್ಯವಾಗಿರೋ ಆನಂದದ ಹೋಲಿಕೆಯಲ್ಲಿ ಒಂದು ಹೇಳ್ತಾರೆ, ಭಗವಂತನ ಸಂಬಂಧಿತವಾದ ಆನಂದನ ಪರಮಾನಂದ ಅಂತ ಹೇಳ್ತಾರೆ. ಅದು ಒಂದು ಸಮುದ್ರವಿದ್ದಂತೆ. ಈ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರೋದು ಅಂದ್ರೆ ಸಾಮಾನ್ಯವಾಗಿ ಮೋಕ್ಷ ಅಂತೀವಲ್ಲ, ಮೋಕ್ಷವನ್ನ ಪಡ್ಕೊಂಡಿರೋ ಜೀವಿಗಳು ಪಡೆಯೋ ಆನಂದ
ಆ ಸಮುದ್ರದ ಹೋಲಿಕೆಯಲ್ಲಿ ಒಂದು ಕರುವಿನ ಪಾದದಷ್ಟು. ಅಂದ್ರೆ ನಮಗೆ ನಿಜವಾದ ಆನಂದ ಬೇಕು ಅಂದ್ರೆ ಭಗವಂತನ ಭಕ್ತಿ ಸೇವೆ ಬಿಟ್ಟು ಬೇರೆ ಎಲ್ಲೂ ಇಲ್ಲ ನಿಜವಾದ ಆನಂದ. ಹ್ಮ್ ಸೊ ಇದನ್ನ ನಾವು ಗಮನಿಸ್ಬೇಕು. ತುಂಬಾ ಸುಂದರವಾಗಿ ಪ್ರಭುಪಾದರು ಈ ತಾತ್ಪರ್ಯವನ್ನ ಬರೆದಿದ್ದಾರೆ 10ನೇ ಶ್ಲೋಕದಲ್ಲಿ. ಆ, ಆ, ಕಾಗೆಗಳು, ಮತ್ತೆ ಹಂಸಗಳು. ಓಕೆ, ಶ್ಲೋಕ 11. ಆಯ್ತು. ಇಂಟರ್ನೆಟ್ ಆಗ್ತಾ ಇಲ್ವಲ್ಲ. ಹ್ಮ್. ಶ್ಲೋಕ 11. ತದ್ವಾಗ್ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನಿ ಅನಂತಸ್ಯ ಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಇವಾಗ ಇನ್ನೊಂದು ವರ್ಗದ ಸಾಹಿತ್ಯ. ಯಾವ ಸಾಹಿತ್ಯ ಆ ಅಸೀಮ ಭಗವಂತನ ಆ ಹ್ಮ್ ನಾಮ, ಖ್ಯಾತಿ, ರೂಪ, ಲೀಲೆ ಇವುಗಳನ್ನ ವೈಭವೀಕರಿಸುತ್ತೋ ಅದು ಬೇರೆಯೇ ಸೃಷ್ಟಿ. ಆ ಸಂಪೂರ್ಣವಾಗಿ ಅಲೌಕಿಕ ಪದಗಳಿಂದ ಆ ರೂಪಿತವಾಗಿರುವಂಥದ್ದು. ಮತ್ತೆ ಇದರಿಂದ ಈ ದಾರಿ ತಪ್ಪಿರುವಂತಹ ಸಮಾಜದಲ್ಲಿ ಇರುವಂತಹ ಜನರ ಪಾಪಮಯ ಜೀವನವನ್ನ ತಿದ್ದೋ ಅಂತಹ ಸಾಹಿತ್ಯ ಅದು. ಅಥವಾ ಒಂದು ಕ್ರಾಂತಿಯನ್ನ ತರುವಂತ ಸಾಹಿತ್ಯ. ಅಂತಹ ಅಲೌಕಿಕ ಸಾಹಿತ್ಯಗಳನ್ನ ಅವುಗಳಲ್ಲಿ ಸ್ವಲ್ಪ ದೋಷವಿದ್ರೂ ಕೂಡ ಹ್ಮ್ ಆ ಸಂಪೂರ್ಣವಾಗಿ ಆ ಸತ್ ಆ ಸತ್ಯ ಆ ಸಾಧುಗಳು ಸಾಧುಗಳು ಅಂತಹ ಈ ಅಂತಹ ಸಾಹಿತ್ಯಗಳನ್ನ ನಾವು ತಪ್ಪಾಗಿ ದೋಷಪೂರಿತವಾಗಿ ಅವು ರೂಪಿತವಾಗಿದ್ರು ಅಥವಾ ಸಂಕಲನ ಆಗಿದ್ರು ಕೂಡ ಅವುಗಳನ್ನ ಪರಿಶುದ್ಧ ಮನಸ್ಸಿನ ಸಾಧುಗಳು ಅವುಗಳನ್ನು ಶ್ರವಣ ಮಾಡಿ ಅವುಗಳನ್ನ ಹಾಡ್ತಾರೆ. ಇದು ಅನುವಾದ ಅಂದ್ರೆ ಈ ಭಗವಂತನ ಭಗವಂತನಿಗೆ ಸಂಬಂಧವಿಲ್ಲದಂತಹ ಸಾಹಿತ್ಯ ಕಾಗೆಗಳಿಗೆ ಆನಂದವನ್ನು ನೀಡುತ್ತೆ, ಕಾಗೆಗಳನ್ನ ಆಕರ್ಷಿಸುತ್ತೆ. ಅರೆ ಭಗವಂತನ ನಾಮ, ರೂಪ, ಗುಣ, ಲೀಲಾ ಇವುಗಳನ್ನ ಕುರಿತಾದ ಅಲೌಕಿಕ ವೈಭವಗಳನ್ನ ಹೊಂದಿರುವಂತ ಸಾಹಿತ್ಯ ಅದು ಜನರ ದಾರಿ ತಪ್ಪಿರುವಂತಹ ಜನರ ಪಾಪಮಯ ಜೀವನದಲ್ಲಿ ಒಂದು ಕ್ರಾಂತಿಯನ್ನ ತರುವಷ್ಟು ಶಕ್ತಿಯನ್ನು ಹೊಂದಿರುತ್ತೆ. ಮತ್ತೆ ಅವುಗಳನ್ನ ಸ್ವಲ್ಪ ಅದರಲ್ಲಿ ದೋಷವಿದ್ರೂ ಕೂಡ ಅದು ಅಷ್ಟು ಪರಿಪೂರ್ಣವಾಗಿ ಇಲ್ಲೇ ಇದ್ರೂ ಕೂಡ ಸಾಧುಗಳು ಅವುಗಳನ್ನ ಹಾಡಿ ಹೊಗಳುತ್ತಾರೆ. ಭಾವಾರ್ಥ. ಮಹಾಚಿಂತಕರು ಅತ್ಯಂತ ಆ ಕೆಟ್ಟದ್ದಲ್ಲೂ ಕೂಡ ಒಳ್ಳೆಯದನ್ನ ಕಂಡುಕೋತಾರಂತೆ. ಅಂದ್ರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ವಿಷದಿಂದಲೂ ಕೂಡ ಅವನು ಅಮೃತವನ್ನ ತೆಗಿಬಹುದಂತೆ. ಒಂದು ಇಷ್ಟೊಂದು ವಿಷ ಇದೆ, ಆ ವಿಷದಲ್ಲೂ ಅಮೃತ ಇದ್ರೆ ಅವನಿಗೆ ಕಾಣತ್ತಂತೆ. ಅಥವಾ ಒಂದು ಕೊಳಕು ಪ್ರದೇಶದಲ್ಲಿ ಚಿನ್ನ ಇದ್ರೆ ಬುದ್ಧಿವಂತ ವ್ಯಕ್ತಿ ಅದನ್ನ ತಗೋತಾನೆ. ಹಾಗಾಗಿ ಮತ್ತೆ ಒಬ್ಬ ವ್ಯಕ್ತಿ ಕೆಳಮಟ್ಟದ ಜನರಿಂದಲೂ ಕೂಡ ಅಂದ್ರೆ ಶೂದ್ರರು ಅಥವಾ ಚಂಡಾಲರಿಂದಲೂ ಕೂಡ ಒಂದು ಒಳ್ಳೆಯ ಪಾಠವನ್ನ ಕಲಿಯೋದಿದ್ರೆ ಅದನ್ನ ಕಲಿತಾನಂತೆ. ಇದು ಎಲ್ಲರಿಗೂ ಇರುವಂತಹ ಉಪದೇಶ. ಆದ್ರೆ ಸಂತ ಈ ಸಾಮಾನ್ಯ ಜನರಿಗಿಂತ ಬಹಳ ಶ್ರೇಷ್ಠ ಸ್ಥಾನದಲ್ಲಿದ್ದಾನೆ. ಇವೆಲ್ಲ ಉಪದೇಶಗಳಿರೋದು ಸಾಮಾನ್ಯ ಜನರಿಗೆ. ಹಾಗಾಗಿ ಸಂತ ಏನ್ ಮಾಡ್ತಾನೆ, ಯಾವಾಗ್ಲೂ ಪರಮಪ್ರಭುವನ್ನ ವೈಭವೀಕರಿಸದಲ್ಲಿ ತೊಡಗಿರ್ತಾನೆ. ಯಾಕಂದ್ರೆ ಭಗವಂತನ ನಾಮ ಗುಣಗಳನ್ನ ಪ್ರಸಾರ ಮಾಡೋದ್ರಿಂದ ಈ ಜಗತ್ತಿನ ಕಲುಷಿತ ವಾತಾವರಣ ಬದಲಾಗತ್ತೆ.
ಹಾಗಾಗಿ ಭಾಗವತದಂತಹ ಅಲೌಕಿಕ ಸಾಹಿತ್ಯಗಳನ್ನ ಪ್ರಸಾರ ಮಾಡೋದ್ರಿಂದ ಜನರು ಸ್ವಸ್ತಿ ಬುದ್ಧಿ ಉಳ್ಳವರಾಗ್ತಾರೆ. ಇವಾಗ ಹುಚ್ಚರಾಗಿದ್ದಾರೆ, ಇವಾಗ ಅವರ ಮನಸ್ಸು ಸುಸ್ಥಿತಿಗೆ ಬರುತ್ತೆ, ಒಳ್ಳೆ ಬುದ್ಧಿಯನ್ನ ಪಡ್ಕೋತಾರೆ. ಪ್ರಭುಪಾದರು ಬರೀತಾರೆ, ಈ ಒಂದು ಭಾಷ್ಯವನ್ನ ಬರಿತಾ ಇರುವಾಗ, ಈ ಶ್ಲೋಕಕ್ಕೆ ಭಾಷ್ಯ, ಆ ಚೈನಾ ಭಾರತ ಮೇಲೆ ದಾಳಿ ಮಾಡಿದೆ. ಹ್ಮ್ ನಮಗೆ ಏನು ರಾಜಕೀಯದಲ್ಲಿ ಯಾವ ಆಸಕ್ತಿ ಇಲ್ಲ, ಆದ್ರೆ ಇಷ್ಟು ವರ್ಷಗಳು ಈ ಚೈನಾ ಮತ್ತೆ ಭಾರತ ಶಾಂತಮಯವಾಗಿ ಯಾವ ಕೆಟ್ಟ ಭಾವನೆ ಇಲ್ಲದೆ ಜೊತೆಗಿದ್ರು. ಆದ್ರೆ ಇವಾಗ ವಾತಾವರಣ ದೈವ ಪ್ರಜ್ಞೆ ಇಲ್ಲದೆ ಇರೋದಾಗಿರೋದ್ರಿಂದ ಆ ಭೂಮಿಯ ಮೇಲೆ ಇರೋ ಪ್ರತಿಯೊಂದು ದೇಶವೂ ಕೂಡ ಆ ಆ ಮುಂಚೆ ಆ ದೇವರನ್ನ ಕುರಿತಾಗಿ ಅವರು ಭಯವನ್ನ ಹೊಂದಿದ್ರು, ಶುದ್ಧ ಹೃದಯವನ್ನ ಹೊಂದಿದ್ರು, ಸರಳವಾದ ಜೀವನವನ್ನ ನಡೆಸ್ತಾ ಇದ್ರು. ಹಾಗಾಗಿ ಆಗ ರಾಜಕಾರಣಿಗಳು ಇರ್ಲಿಲ್ಲ, ಅಥವಾ ಇಂತಹ ಆ ಸಂದರ್ಭಗಳು ಬರ್ತಾ ಇಲ್ಲ. ಆದ್ರೆ ಈಗ ದೈವ ಪ್ರಜ್ಞೆ ಇಲ್ಲವಾಗಿದೆ. ಹಾಗಾಗಿ ಚೈನಾ ಮತ್ತೆ ಭಾರತ ಇವಾಗ ಹ್ಮ್ ನಿವಾಸವು ಮಾಡಕ್ ಆಗದೆ ಇರುವಂತಹ ಜಾಗದ ಮೇಲೆ ಕಿತ್ತಾಡ್ತಾ ಇದೆ, ಬಾರ್ಡರ್. ಹ್ಮ್ ಹ್ಮ್ ಆದ್ರೆ ಈ ಕಲಿಯುಗ ಕದನದ ಯುಗ. ಹಾಗಾಗಿ ಆ ಸ್ವಲ್ಪ ಏನಾದ್ರು ಕಾರಣ ಇದ್ರೂ ಕೂಡ ಈ ಜಗಳ ಆಗಕ್ಕೆ ಇಲ್ಲಿ ಅವಕಾಶ ಇದೆ. ಹ್ಮ್. ಇದು ಈ ಕಲಿಯುಗದ ಒಂದು ಕಲುಷಿತ ವಾತಾವರಣ. ಹಾಗಾಗಿ ಸಮಾಜದಲ್ಲಿ ಒಂದು ವರ್ಗದ ಜನರು ಭಗವಂತನ ನಾಮ ಗುಣಗಳ ವರ್ಣನೆಯನ್ನ ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಭಾಗವತದ ಸಂದೇಶವನ್ನ ಎಲ್ಲಾ ಕಡೆ ವಿತರಿಸ್ಬೇಕು. ಇವಾಗ ನೋಡಿ, ಇವಾಗ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ವಿಜ್ಞಾನಿಗಳು, ರಾಜಕಾರಣಿಗಳು, ಸಿನಿಮಾ ತಾರೆಗಳು, ಇವರು ಅವರು ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಎಲ್ಲ ನಾಸ್ತಿಕರು. ಯಾರಿಗೂ ಭಗವಂತನ ನಾಮ ಗುಣಗಳ ವೈಭವೀಕರಣೆ ಬೇಕಾಗಿಲ್ಲ. ಯಾರಿಗೂ ಅದರ ಭಗವಂತನನ್ನ ಗುಣಗಾನ ಮಾಡೋದು ಯಾರಿಗೂ ಬೇಕಾಗಿಲ್ಲ. ಒಂದ್ ರೀತಿಯಲ್ಲಿ ನೇರವಾಗಿ ಅಲ್ಲದೆ ಆದ್ರೂ ಪರೋಕ್ಷವಾಗಿ ಭಗವಂತನ ಕುರಿತಾದ ವಿಷಯಗಳು ಇಲ್ಲವಾಗ್ತಾ ಇವೆ. ಇವಾಗ ಟಿವಿಯಲ್ಲಿ ಏನ್ ಕಾಣತ್ತೆ ನಮ್ಗೆ? ಬರೀ ಇಂದ್ರಿಯ ಭೋಗದ ವಿಷಯ ಅಷ್ಟೇ. ಇಂಟರ್ನೆಟ್ ಅಲ್ಲಿ ಏನ್ ಕಾಣುತ್ತೆ? ಬರೀ ಅಷ್ಟೇ. ಹಾಗಾಗಿ ಭಾಗವತವನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡಬೇಕು. ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯ ಭಾಗವತದ ಅಲೌಕಿಕ ಸಂದೇಶವನ್ನ ಪ್ರಸಾರ ಮಾಡಬೇಕು, ಜಗತ್ತಿನಾದ್ಯಂತ ಪ್ರಸಾರ ಮಾಡಬೇಕು, ಎಲ್ಲರ ಒಳಿತಿಗಾಗಿ ಪ್ರಸಾರ ಮಾಡಬೇಕು. ಮತ್ತೆ ಆಗ ಬೇಕಾಗಿರುವಂತಹ ಒಂದು ಶಾಂತಿ ಜಗತ್ತಿಗೆ ಲಭ್ಯವಾಗಕ್ಕೆ ಸಾಧ್ಯವಿದೆ. ಆದ್ರೆ ಭಾರತ ತನ್ನ ಕರ್ತವ್ಯವನ್ನ ಮಾಡಿಲ್ಲ, ತನ್ನ ಕರ್ತವ್ಯನ ನಿರ್ಲಕ್ಷಿಸಿದ್ದಾಳೆ. ಹಾಗಾಗಿ ಜಗತ್ತಿನಾದ್ಯಂತ ಇಷ್ಟೊಂದು ಕದನ ತೊಂದರೆಗಳಿವೆ. ಆದ್ರೆ ಈ ಭಾಗವತದ ಅಲೌಕಿಕ ಸಂದೇಶವನ್ನ ನಾಯಕರು ಸ್ವೀಕಾರ ಮಾಡಿದ್ರೆ ಖಂಡಿತವಾಗಿಯೂ ಹೃದಯದ ಪರಿವರ್ತನೆ ಆಗತ್ತೆ. ಮತ್ತೆ ಜನರು ಅವರ ಹಾದಿಯಲ್ಲಿ ಹೋಗ್ತಾರೆ. ಹಾಗಾಗಿ ನಾಯಕರ ಮನಸ್ಸು ಬದಲಾಗಬೇಕು, ಆಗ ವಾತಾವರಣ ಖಂಡಿತವಾಗಿಯೂ ಬದಲಾಗತ್ತೆ. ಮತ್ತೆ ಪ್ರಭುಪಾದರು ಹೇಳ್ತಾ ಇದಾರೆ, ಈ ಒಂದು ನಮ್ಮ ಪ್ರಯತ್ನ, ಈ ಆಂಗ್ಲ ಭಾಷೆಯಲ್ಲಿ ಬರಿತಾ ಇದೀವಿ, ಈ ನಮ್ಮ ಪ್ರಯತ್ನ ಸಾಕಷ್ಟು ಕಷ್ಟಗಳನ್ನ ಎದುರುಗೊಂಡಿದೆ. ಮತ್ತೆ ಇದು ಒಂದು ಪಾಶ್ಚಾತ್ಯರ ಭಾಷೆ, ಆಂಗ್ಲ ಭಾಷೆ. ಖಂಡಿತವಾಗಿಯೂ ಅದರಲ್ಲಿ ದೋಷಗಳಿರುತ್ತವೆ. ಆದ್ರೆ ಈ ದೋಷಗಳನ್ನ ಕೂಡ ನೋಡದೆ, ಈ ವಿಷಯ ಎಷ್ಟು ಗಂಭೀರವಾಗಿದೆಯೋ ಆ ವಿಷಯವನ್ನ ಎಲ್ಲರೂ ಪರಿಗಣಿಸ್ತಾರೆ, ನಾಯಕರು ಪರಿಗಣಿಸ್ತಾರೆ, ಸಮಾಜವು ಪರಿಗಣಿಸುತ್ತೆ. ಮತ್ತೆ ಇದು ಒಂದು ಪ್ರಾಮಾಣಿಕ ಭಗವಂತನ ಗುಣಗಾನ ಮಾಡೋಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಎಲ್ಲರೂ ನೋಡಿ ಅದನ್ನ ಸ್ವೀಕಾರ ಮಾಡ್ತಾರೆ ಅನ್ನೋ ಅಪೇಕ್ಷೆ ನಮ್ಗಿದೆ ಅಂತ ಪ್ರಭುಪಾದರು ಬರ್ತಾರೆ. ಮತ್ತೆ ಉದಾಹರಣೆ ಕೊಡ್ತಾರೆ, ಮನೆಯಲ್ಲಿ ಬೆಂಕಿ ಇದ್ದಾಗ ಯಾರು ಸಹಾಯ ಮಾಡೋಕೆ ಬರ್ತಾರೋ ಅವ್ರಿಗೆ ನಮ್ ಭಾಷೆ ಗೊತ್ತಿದೆಯೋ ಇಲ್ವೋ ಅನ್ನೋದು ಮುಖ್ಯವಲ್ಲ. ಭಾಷೆ ಗೊತ್ತಿಲ್ಲದೆ ಇದ್ರೂ ಕೂಡ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರೋ ಜನರನ್ನ ರಕ್ಷಿಸೋದು ಮುಖ್ಯ. ಅದೇ ರೀತಿ ಈ ನಮ್ಮ ಆಂಗ್ಲ ಭಾಷೆ ನಮಗೆ ಅಷ್ಟು ಸಹಜ ಅಲ್ಲ, ಆದ್ರೂ ಕೂಡ ಇದು ತುರ್ತಿನ ಸನ್ನಿವೇಶವಾಗಿರೋದ್ರಿಂದ ಭಾಗವತವನ್ನ ನಾವೆಲ್ಲಾ ಕಡೆ ಪ್ರಸಾರ ಮಾಡಿದ್ರೇನೆ ಆ ಬೆಂಕಿಯಿಂದ ಜನರನ್ನ ನಾವು ರಕ್ಷಿಸಕ್ಕೆ ಸಾಧ್ಯ. ಮತ್ತೆ ಭಾಗವತದಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಮೌಲ್ಯಗಳ ವಿಜ್ಞಾನ ಅಂತ ಪ್ರಭುಪಾದರು ಬರೀತಾರೆ. ಹಾಗಾಗಿ ಇಲ್ಲಿ ಇರುವಂತಹ ತಂತ್ರಗಳನ್ನ ನಾವು ಕಲ್ತ್ಕೋಬೇಕು.
ಆ ತಂತ್ರಗಳನ್ನ ಯಾವುದೇ ಭಾಷೆಯಲ್ಲಾದ್ರೂ ನಾವು ಇನ್ನೊಬ್ಬರಿಗೆ ಕಲಿಸಬಹುದು. ಹಾಗಾಗಿ ಈ ಆಂಗ್ಲ ಭಾಷೆಯಲ್ಲಿ ಮಾಡಿರುವಂತ ಪ್ರಯತ್ನವೂ ಕೂಡ ಯಶಸ್ವಿ ಆಗ್ಲಿ ಅನ್ನೋ ಒಂದು ಆ ವಿಷಯವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಭುಪಾದರು. ಯಾಕಂದ್ರೆ ಹಿಂದಿನ ನಮ್ಮ ಎಲ್ಲ ಆಚಾರ್ಯರು ಯಾರು ಆಂಗ್ಲ ಭಾಷೆಯಲ್ಲಿ ಆ ಬರ್ದಿರ್ಲಿಲ್ಲ ಗ್ರಂಥಗಳನ್ನು. ಎಲ್ಲ ಸಂಸ್ಕೃತ ಅಥವಾ ಬೆಂಗಾಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಬರ್ದಿರುವಂಥದ್ದು. ಆದ್ರೆ ಆಂಗ್ಲ ಭಾಷೆಯಲ್ಲಿ ಪ್ರಸ್ತುತಪಡಿಸೋದು ಬಹಳ ವಿಶೇಷವಾದ ಕೆಲಸ, ಬಹಳ ಕಷ್ಟಕರವಾದ ಕೆಲಸ. ಅಲ್ಲದೆ ನಾವು ಉದಾಹರಣೆಗೆ ರಾಮಾನುಜಾಚಾರ್ಯರ ಭಗವದ್ಗೀತೆಯ ಭಾಷ್ಯವನ್ನ ನೋಡ್ತಾ ಇದ್ವಿ, ಅರ್ಥನೇ ಆಗಲ್ಲ. ಅಂದ್ರೆ ನಾವು ಇಷ್ಟೊಂದು ಪ್ರಭುಪಾದರ ಪುಸ್ತಕಗಳನ್ನು ಓದಿದೀವಿ, ಆದ್ರೂ ಕೂಡ ಆ ತತ್ವ ನಮ್ಗೆ ಅರ್ಥ ಆಗಲ್ಲ. ಪ್ರಭುಪಾದರು ಏನ್ ಮಾಡಿದ್ದಾರೆ, ಅಂತ ಕಠಿಣವಾದ ತತ್ವವನ್ನ ಎಲ್ಲರಿಗೂ ಸಾಮಾನ್ಯ ಜನರು ಸುಲಭವಾಗಿ ಅರ್ಥ ಮಾಡ್ಕೊಳಕ್ ಆಗೋ ರೀತಿಯಲ್ಲಿ ಅವರು ಪ್ರಸ್ತುತಪಡಿಸಿದ್ದಾರೆ. ಅದು ಆಂಗ್ಲ ಭಾಷೆಯಲ್ಲಿ ಒಂದು ವಿಶೇಷ ಕೊಡುಗೆ ಜಗತ್ತಿಗೆ ಈ ಭಾಗವತ. ಆಮೇಲೆ ಆ ಭಾಗವತವನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಾಂತರಿಸಲಾಯಿತು. ಆದ್ರೆ ಭಾಷಾಂತರ ಯಾವಾಗಲೂ ಭಾಷಾಂತರವಾಗಿ ಉಳಿಯತ್ತೆ. ಆದ್ರೆ ಮೂಲ ಕೃತಿ ಪ್ರಭುಪಾದರು ಬರ್ದಿದ್ದಂಥದ್ದು ಆಂಗ್ಲ ಭಾಷೆಯಲ್ಲಿ ಅದ್ಭುತವಾದ ಒಂದು ಸಾಹಿತ್ಯ. ನಮ್ಮಂತ ಎಷ್ಟೊಂದು ಜನರ ಜೀವನವನ್ನ ಬದಲಾಯಿಸಿರುವಂತಹ ಸಾಹಿತ್ಯ ಪ್ರಭುಪಾದರ ಭಗವದ್ಗೀತಾ. ಹಾಗಾಗಿ ಎಲ್ಲರಿಗೂ ಪ್ರತಿನಿತ್ಯ ಭಾಗವತವನ್ನ ಶ್ರವಣ ಮಾಡಿ ಭಾಗವತವನ್ನು ಓದಿ ಖಂಡಿತ ಜೀವನ ಬದಲಾಗತ್ತೆ. ಮತ್ತೆ ಪ್ರಭುಪಾದರು ಬರ್ತಾರೆ, ಎಷ್ಟೊಂದು ಬೇಕಾಗಿಲ್ಲದೆ ಇರೋ ಸಾಹಿತ್ಯಗಳಿವೆ. ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಸಾಹಿತ್ಯಗಳನ್ನ ನಿಲ್ಸೋದಕ್ಕೆ ಒಂದು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅಶ್ಲೀಲ ಸಾಹಿತ್ಯ. ಅಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿಯುತ ನಾಯಕರಿಗೂ ಸಾರ್ವಜನಿಕರು ಇಂಥ ಸಾಹಿತ್ಯವನ್ನು ಓದಬೇಕು ಅಂತ ಅವ್ರಿಗೆ ಇಚ್ಛೆ ಇಲ್ಲ. ಆದ್ರೂ ಕೂಡ ಇಂದ್ರಿಯ ಭೋಗ ಬೇಕಾಗಿರೋದ್ರಿಂದ ಅದನ್ನ ಮಾರುಕಟ್ಟೆಯಲ್ಲಿ ಮಾರಲಾಗ್ತಾ ಇದೆ. ಜನರಿಗೆ ಓದುವ ಒಲವಿದೆ, ಆದ್ರೆ ಅವರ ಮನಸ್ಸು ಇವತ್ತು ಬೇಡದೇ ಇರೋ ಸಾಹಿತ್ಯಗಳಿಂದ ಕಲುಷಿತವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಭಾಗವತವನ್ನ ನಾವು ಪ್ರಸಾರ ಮಾಡಬೇಕು. ಆಗ ಜನರ ದೋಷಪೂರಿತ ಅಥವಾ ಕಲುಷಿತ ಮನಸ್ಸಿನ ಕಾರ್ಯಚಟುವಟಿಕೆಗಳು ಕಡಿಮೆಯಾಗಿ ಜನರು ಒಂದು ಸದ್ಬುದ್ಧಿಯನ್ನ ಪಡ್ಕೊಂಡು ಸರಿಯಾದ ಮಾರ್ಗದಲ್ಲಿ ಬರ್ತಾರೆ. ಅಲ್ಲದೆ ಅವರು ಏನೋ ಒಂದು ಸೊಗಸಾದ ಸಾಹಿತ್ಯವನ್ನು ಓದೋ ಒಂದು ಒಲವನ್ನ ಹೊಂದಿದ್ದಾರೆ. ಆ ಒಂದು ಇಚ್ಛೆ ಕೂಡ ಅಥವಾ ಆ ಒಂದು ಕೊರತೆ ಕೂಡ ಪೂರೈಸುತ್ತೆ ಈ ಸಾಹಿತ್ಯವನ್ನು ಓದೋದ್ರಿಂದ. ಆರಂಭದಲ್ಲಿ ಅವ್ರಿಗೆ ಈ ಸಾಹಿತ್ಯ ಇಷ್ಟವಾಗದೇ ಇರ್ಬೋದು, ಯಾಕಂದ್ರೆ ಯಾರಿಗೆ ಜಾಂಡೀಸ್ ಬಂದಿದೆಯೋ ಅವ್ರಿಗೆ ಆ ಸಕ್ಕರೆ ಆಗಲ್ಲ. ಕಬ್ಬಿನ ರಸ ಕುಡಿದ್ರೆ ಅವ್ರಿಗೇನು ರುಚಿ ಇಲ್ಲ. ಆದ್ರೆ ಆ ಕಬ್ಬಿನ ರಸನೇ ಆ ಜಾಂಡೀಸ್ಗೆ ಪರಿಹಾರ, ಔಷಧಿ. ಅದೇ ರೀತಿ ನೀ ಭಗವದ್ಗೀತೆಗಳನ್ನ ಮೊದಲು ಓದ್ದಾಗ ನಮ್ಗೆ ರುಚಿ ಹತ್ತಲ್ಲ. ಯಾಕೆ ಇಂದ್ರಿಯ ಭೋಗದ ರುಚಿ ಇದೆ ನಮ್ಗೆ, ಅಲೌಕಿಕ ವಿಷಯಗಳ ರುಚಿ ತಕ್ಷಣ ಸಿಗೋದಿಲ್ಲ. ಆದ್ರೆ ಯಾವಾಗ ಈ ಭಾಗವತದ ಬಗ್ಗೆ ಜನರಿಗೆ ರುಚಿ ಜಾಗೃತವಾಗುತ್ತೋ ಆಗ ಅವ್ರಿಗೆ ಆ ವಿಷ ಸದೃಶ ಬೇರೆ ಸಾಹಿತ್ಯಗಳು ಬಗ್ಗೆ ಆಸಕ್ತಿ ಹೋಗುತ್ತೆ. ಮತ್ತೆ ಈ ಬೇರೆ ಸಾಹಿತ್ಯಗಳು ಸಮಾಜದಲ್ಲಿ ವಿಷವನ್ನ ಹರಡ್ತಾ ಇವೆ, ಅದು ತಂತಾನೆ ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಮಾನವ ಸಮಾಜದಲ್ಲಿ ಎಲ್ಲರೂ ಈ ಭಾಗವತವನ್ನ ಸ್ವಾಗತಿಸ್ತಾರೆ ಅಂತ, ಅದರಲ್ಲಿ ದೋಷಗಳಿದ್ರೂ ಕೂಡ ಅದನ್ನ ಜನರು ಸ್ವಾಗತಿಸ್ತಾರೆ ಅಂತ ನಾವು ಭರವಸೆಯನ್ನ ಹೊಂದಿದ್ದೀವಿ. ಯಾಕಂದ್ರೆ ಇದನ್ನ ನಾರದರೇ ಶಿಫಾರಸು ಮಾಡ್ತಾ ಇದ್ದಾರೆ. ಒಂದಿಗೆ ನಾವು ಇಲ್ಲೇ ನಿಲ್ಸೋಣ. 11ನೇ ಶ್ಲೋಕ ಮುಂದೆ ವಿಷಯ ಸೋಮವಾರ. ಏನಾದ್ರು ಪ್ರಶ್ನೆ ಇದ್ದರೆ? Prabhu, I don't have a question actually, but it's a wonderful session today because especially that Kage and Amsa Parva. So what I thought, Prabhu, like because of ಅನಾದಿಕಾಲ ಜನ್ಮದಿಂದ ನಮ್ಗೆ ಬರೋದು ವಾಸನೆ, ರುಚಿ, ಆಮೇಲೆ ಇದೆಲ್ಲ ಕರ್ಮ, ಮತ್ತೆ ಆಲ್ ದೀಸ್ ಫ್ಯಾಕ್ಟರ್ಸ್ ಕಾಗೆಗಳ ಆಗ್ಬಿಡ್ತೀನಿ ನಾನು. ಸೊ ಬಿಕಾಸ್ ಆಫ್ ದಟ್ ರುಚಿ ಗೆಟ್ ಇನ್ ಟು ದಟ್
but when we are replace Krishna there, automatically we can know get into a Hamsa stage slowly, gradually with Acharyan blessings and Krishna mercy and it's a very great lesson today that what you have told, Prabhu. It's very awesome. Thank you so much, Prabhu, for this Yeah. information. Hare Very Krishna. nice, very nice, Prabhu. ಓಕೆ ಯಾರಿಗಾರು ಏನಾದ್ರು ಇದೆಯಾ ಹೇಳಕ್ಕೆ? ಮುಕ್ತಾಯ ಮಾಡಿ. ಭಾಗವತಂ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ್ ಕಿ ಜಯ, ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ Pavanebhyo Vaishnavebhyo Namo Namaha. Hare Krishna, Prabhu. Thank you so much, Prabhu. ಹರೇ ಕೃಷ್ಣ. ಹರೇ ಹರೇ ಪ್ರಭು. ಕೃಷ್ಣ.